ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷವಿನು ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ವರ್ಷವಿನು ಯೂಟ್ಯೂಬ್ ಚಾನಲಲ್ಲಿ ಅಡುಗೆ ರೆಸಿಪೀಸ್ ಅಪ್ಲೋಡ್ ಆಗ್ತಾ ಇದೆ. ತುಂಬ ದಿನ ಆಗ್ಬಿಟ್ಟಿತ್ತು ವೀಡಿಯೋಸ್ನ ಮಾಡಿ. ಸೋಂಬೇರಿತನೋ ಅಥವಾ ಕಂಟೆಂಟ್ ಇಲ್ಲ ಅಂತನೋ ಗೊತ್ತಿಲ್ಲ. ತುಂಬ ದೊಡ್ಡ ಕ್ರಿಯೇಟರ್ಸ್ ಅಲ್ಲ ಅಂದ್ರೂ ಸುಮ್ಮನೆ ಏನು ವಿಡಿಯೋ ಮಾಡೋದು ಅಂತಾನೆ ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ತಿಂಗಳುಗಳೇ ಆಗ್ಬಿಟ್ಟಿತ್ತು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡಲೇಬೇಕಂತ ಹೇಳಿ ರೆಡಿಯಾಗಿ ಎಲ್ಲ ರೆಸಿಪೀಸ್ನು ರೆಡಿ ಮಾಡಿಕೊಂಡು, ರೆಸಿಪೀಸ್ಗೆ ಏನು ಬೇಕು ಅದನ್ನು ಕೂಡ ರೆಡಿ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಏನು ಅಂತ ಅಂದರೆ ಮಟನ್ ಬಿರಿಯಾನಿ ಕಬಾಬ್, ದೆನ್ ಚಿಕನ್ ಕಬಾಬ್. ನಾನು ಆಲ್ರೆಡಿ ಬಂದು ವಿಡಿಯೋ ಮಾಡೋಷ್ಟೊಳಗಡೆ ಇವ್ರು ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಏನೇನು ಹಾಕಿದ್ದೀವಿ, ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿ. ಗೊತ್ತಿರೋರಿಗೆ ಓಕೆ, ಸಪೋಸ್ ಗೊತ್ತಿಲ್ಲದೆ ಇರೋರಿಗೆ ಚೂರು ಹೆಲ್ಪ್ ಆಗಲಿ ವಿಡಿಯೋ ಅಂತ ಹೇಳಿ ಮಾಡ್ತಿರೋದು. ಇದಕ್ಕೆ ನಾವು ಬೆಳ್ಳುಳ್ಳಿ ಒಂದು 4ರಿಂದ 5 ದಪ್ಪು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ವಿ. ಹಾಗೆ ಒಂದು 8ರಿಂದ 9 ಹಸಿಮೆಣ್ಸಿನ್ಕಾಯಿ, ಹಾಗೆ ಈರುಳ್ಳಿ, ಇವು ಮೂರನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಪ್ರೇಟಾಗಿ ಟೊಮೊಟೊನ ಪೇಸ್ಟ್ ಮಾಡ್ಕೊಬೇಕು. ಟೊಮೊಟೊ ಒಂದು ದಪ್ಪದು 2 ಟೊಮೊಟೊನ ನಾವು ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಮಾಡ್ತಿರೋದು 1 kg ಮಟನ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ತೊಗೊಂಡಿದ್ದೀವಿ. ನಿಮ್ಗೆ ಎಷ್ಟು ಬೇಕೋ, ಅರ್ಧ kgಗೆ ಎಷ್ಟಾಗುತ್ತೋ ಇದರಲ್ಲಿ ಅರ್ಧ ತಗೊಳ್ಳಿ. ಜಾಸ್ತಿ ಟೊಮೊಟೊ ಹಾಕಿದ್ರೆ ಹುಳಿ ಥರ ಅನಿಸುತ್ತೆ, ಅದಕ್ಕೆ ನಾವು 2 ಟೊಮೊಟೊ ಮಾತ್ರ ಹಾಕ್ತಾಯಿದ್ದೀವಿ. ಹಾಗೆ ಒಗ್ಗರಣೆಗೆ ನಾವು ಒಂದು 3 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ವಿ. ದೆನ್ ಇಲ್ಲಿ ಒಂದು ಮುಡಿಯಷ್ಟು ಒಂದು ಹಿಡಿಯಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀವಿ. ಹೀಗೆ ಇದು ಪೇಸ್ಟ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ. 1 kg ಮಟನ್ಗೆ ನಾವು ಕಾಯಿ ಹಾಲು ಅರ್ಧ ಹೋಳು ಕಾಯಿನ ಪೂರ್ತಿ ತುರ್ಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡು 2 ಗ್ಲಾಸ್ ಆಗೋಷ್ಟು ಕಾಯಿ ಹಾಲನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಸ್ಪೆಷಲ್ ಕಬಾಬು ನಮ್ಮ ಬಾವ ಮಾಡ್ತಿದ್ದಾರೆ. ದಯವಿಟ್ಟು ಯಾರಿಗಾರು ಈ ರೆಸಿಪಿ ಬೇಕು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಏನೇನು ಹಾಕಿದ್ದೀರಾ ಅಂತ ನೀವು ಮರ್ತ್ಕೊಬಿಟ್ಟಿದ್ದೀರಲ್ವ ಬಾವ? ನಿಮ್ಗೆ ನೆನಪಿಲ್ಲ? ಚೆನ್ನಾಗಿ ಬಂತು ಅಂದರೆ ನಾನು ರೆಫರ್ ಮಾಡ್ತೀನಿ ಈ ಕಬಾಬ್ನ. ಹೇಳಿ. ಇದು ಚೆನ್ನಾಗಿಲ್ಲ ಅಂತಂದರೆ ಇವ್ರೊಬ್ಬರೇ ತಿನ್ಬೋದಂತೆ. ಚೆನ್ನಾಗಿದ್ರೆ ನಾವೆಲ್ಲ ತಿಂತೀವಿ ಅಂತ, ಚೆನ್ನಾಗಿಲ್ಲದೆ ಇರೋದ್ರ ಕಬಾಬ್ ಮಾಡ್ತಾವ್ರಂತೆ ಅಲ್ಲವ್ವ? ಉಪ್ಪೆಲ್ಲ ಹಾಕಿದ್ದೀರಾ ಏನು? ಎಲ್ಲ ಹಾಕಿದ್ದೀನಿ, ಅದು ಚೆನ್ನಾಗಿರಲ್ಲ. ನಿಮಗೆಲ್ಲ ಸರಿ ಆಯ್ತು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಬಿಡಿ. ಅದನ್ನೇ ಮಾಡ್ತಾ ಇದೀನಿ, ಅರ್ಧ ಗಂಟೆ. ಅವ್ರು ಅಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದಾರೆ ನಿಶಾಕ. ಮ್ಯಾರಿನೇಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನು? ನೆನೆಸಿ. ಕನ್ನಡದಲ್ಲಿ ನೆನೆಸಿ ಕಣೆ, ಇಂಗ್ಲಿಷ್ ಅಲ್ಲ. ಓ ಇಂಗ್ಲಿಷ್. ಚೆನ್ನಾಗಿದೆ ಬಾವ ಕಬಾಬು. ಚೆಫ್ ಆಗ್ಬೋದು ನೀವು ಆರಾಮಾಗಿ. ಚೆನ್ನಾಗಿ ಮಾಡಿದ್ದೀರಾ. ಇದೊಂದು ಕ್ಲಿಪ್ ತಗೊಂಬ. ಒಗ್ಗರಣೆಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆ, ಇದಕ್ಕೆ ಪಲಾವ್ ಮಸಾಲ, ಅದು ಸ್ವಲ್ಪ ಸ್ಮೆಲ್ ಹೋಗೋವರೆಗೂ, ಅಂದರೆ ಚೆನ್ನಾಗಿ ಅದು ಫ್ರೇಗ್ರೆನ್ಸ್ ಬಿಡೋವರೆಗೂ ಎಣ್ಣೆಲೆ ಹುರ್ಕೊಳ್ಳಿ. ಅದು ಫ್ರೇಗ್ರೆನ್ಸ್ ಎಲ್ಲ ಬಿಟ್ಟ ಮೇಲೆ ಆವಾಗಲೇ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಅದರೊಳಗಡೆ ಹಾಕಿ ಇದನ್ನು ಅಷ್ಟೇ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿನ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ದೆನ್ ಸ್ವಲ್ಪ ಈರುಳ್ಳಿ, ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನ ಇವಾಗ ಈರುಳ್ಳಿ ಎಲ್ಲ ಬ್ರೌನ್ ಆಗಿದೆ, ಇದನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೊಳ್ಳಿ. ಆವಾಗಲೇ ರುಬ್ಬಿಟ್ಕೊಂಡಿರೋ ಒಂದು ಬೌಲಷ್ಟು ಟೊಮೊಟೊ ಪೇಸ್ಟ್ನ ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕೈ ಬಾಡಿಸ್ತಾನೆ ಇರಿ, ಇಲ್ಲಾಂದರೆ ಅಂಡಿಡ್ಕೊಬಿಡುತ್ತೆ. ಯಾಕಂದರೆ ಏನದು ಶುಂಠಿ ಬೆಳ್ಳುಳ್ಳಿ ಇರೋದ್ರಿಂದ ಬೇಗನೆ ಕೆಳಗಡೆ ಅಂಡಿಡಿಯುತ್ತೆ, ತಳ ಹಿಡಿಯುತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಲಾಸ್ಟಲ್ಲಿ ಅಳತೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ದಯವಿಟ್ಟು ಹಾಕೊಳ್ಳೋಕೆ ಹೋಗ್ಬಿಡಿ. ಕೆಲವೊಂದು ಸಲ ನಾನು ಹಾಗೆ ಗ್ರೈಂಡ್ ಮಾಡಿರೋದನ್ನ ಹಾಕಿದಾಗಲೂ ಅರ್ಧ ಸ್ಪೂನ್ ಹಾಕಿ ಲಾಸ್ಟಲ್ಲೂ ಜಾಸ್ತಿ ಆಗಿರೋದು ಉಂಟು. ಹಾಗಾಗಿ ನಿಮ್ಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಈ ಟೈಮಲ್ಲಿ, ಅಂದರೆ ಉರಿಯೋ ಟೈಮಲ್ಲಿ ಉಪ್ಪು ಹಾಕೋಬಿಡಿ.
ನಿಮ್ಗೆ ಅಳತೆ ಗೊತ್ತಾಗುತ್ತೆ ಅಂದರೆ ಹಾಫ್ ಸ್ಪೂನಷ್ಟು ಇವಾಗಲೇ ಉಪ್ಪು ಹಾಕ್ಕೊಳ್ಳಿ. ದೆನ್ ನೀರು ಹಾಕ್ತೀವಲ್ಲ ಆವಾಗಲೂ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ. ಇದು ಹಾಕಿ ಜಸ್ಟ್ ಒಂದು 5 ಮಿನಿಟ್ಸು ಬಾಡಿಸ್ಕೊಂಡು ನೀರನ್ನ ಹಾಕ್ಕೊಳ್ಳೋದಷ್ಟೇ. ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡ ಮೇಲೆ ಆವಾಗಲೇ ಕಾಯಿ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿರೋ ಕಾಯಿ ಹಾಲನ್ನ ಕೂಡ ಹಾಕಿ ಚೆನ್ನಾಗಿ ಕುದಿಸಿ. ಇದು 2 ಲೋಟದಷ್ಟು ಅಳತೆ ಕರೆಕ್ಟಾಗಿ 2 ಲೋಟದಷ್ಟೇ ಏನು ಕಾಯಿ ಹಾಲನ್ನ ತೊಗೊಂಡಿರೋದು. ಆ 2 ಲೋಟದಷ್ಟು ನೀವು ಹಾಕ್ಕೊಳ್ಳಿ. ಯಾಕಂದರೆ ರಿಮೈನಿಂಗ್ ಇನ್ನು ಎಷ್ಟು ಲೋಟ ಇದೆ ಅಷ್ಟು ಲೋಟ ನೀರನ್ನ ಹಾಕ್ಕೊಂಡು ಕರೆಕ್ಟಾಗಿ ಅಳತೆ ಸರಿ ಹೋಗುತ್ತೆ. ಇಲ್ಲಾಂದರೆ ಎಷ್ಟು ಅಳತೆ ಸಿಗದೇ ಇದ್ದರೆ ಕಾಯಿ ಹಾಲು ನೆಕ್ಸ್ಟಿಗೆ ನೀರು ಏರುಪೇರಾಗುತ್ತೆ, ಆವಾಗ ಅನ್ನ ಮುದ್ದೆ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಕರೆಕ್ಟಾಗಿ 2 ಲೋಟ ಕಾಯಿ ಹಾಲು ತೊಗೊಂಡ್ಮೇಲೆ ಇದು ಚೆನ್ನಾಗಿ ಕುದೀಲಿ. ಮಿಕ್ಕಿದ ನೀರನ್ನು ಕೂಡ ನೀರೆಲ್ಲ ಹಾಕಿದ್ಮೇಲೆ ಒಂದು 2-3 ಕುದಿ ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಅಷ್ಟೆ. ಧನ್ಯವಾದಗಳು. ಕಾಯಿ ಹಾಲು ಚೆನ್ನಾಗಿ ಕುದ್ದಿದ ನಂತರ ಮಿಕ್ಕಿದ ಏನು ನೀರಿದೆ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಚೆನ್ನಾಗಿ ನೀರು ಹಾಕಿರೋದು ಕೂಡ ಪೂರ್ತಿ ಕುದ್ದಿದೆ. ಮಟನ್ ನಾವು ಆಲ್ರೆಡಿ 3 ವಿಷಲ್ ಕೂಗಿಸ್ಕೊಂಡಿರೋ ಮಟನ್ನು ಕೂಡ ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ಮಟನ್ ಏನು ಕೂಗಿಸ್ಕೊಂಡಿದ್ದೀವಿ 1 kg ಮಟನ್ನ ಅದನ್ನು ಇವಾಗ ಕುದೀತಾ ಇರೋ ನೀರಿಗೆ ಹಾಕಿ ಇದು ಒಂದು ಮಳ್ಳು ಬಂದ ಮೇಲೆ ಅಕ್ಕಿ, ಇದರಲ್ಲಿ ಬಾಸುಮತಿ ರೈಸು 1 ಲೋಟ, ನಾರ್ಮಲ್ ಏನು ಬುಲೆಟ್ ರೈಸ್ 2 ಲೋಟ, ಒಟ್ಟು 3 ಲೋಟ ಅಕ್ಕಿ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ತೊಳೆದು ಬಿಟ್ಟು ಒಂದು 5 ಮಿನಿಟ್ಸ್ ಮಾತ್ರ ಹೀಗೆ ಡ್ರೈ ಆಗಲೇ ಬಿಟ್ಟಿರೋದು. ಅದನ್ನು ಕೂಡ ಕುದೀತಾ ಇರೋ ಏನು ಮಸಾಲೆ ನೀರಿಗೆ ನಾವು ಅಕ್ಕಿನೂ ಕೂಡ ಹಾಕೊಂಡ್ಬಿಡಬೇಕು ಜೊತೆಯಲ್ಲೇ ಹಾಕಿ. ಹಾಕಿ ಒಂದು 3ರಿಂದ 4 ಸ್ಪೂನಷ್ಟು ಮಾತ್ರ ಮೊಸರು ಹಾಕಿ. ಲಾಸ್ಟಲ್ಲಿ ಕ್ಲೋಸ್ ಮಾಡಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ಕಂಪ್ಲೀಟಾಗಿ ನಿಂಬೆಹಣ್ಣು ಹಾಕ್ಬಿಟ್ಟು ದೆನ್ ನಾವು ಏನು ಮಟನ್ ತೊಗೊಳ್ಬೇಕಾದ್ರೆ ಚರ್ಬಿ ಇತ್ತು ಆ ಚರ್ಬಿನ ಸೆಪ್ರೇಟಾಗಿ ಮಾಡಿ ಇಟ್ಕೊಂಡಿರಬೇಕು. ಮಟನ್ ಜೊತೆಗೆ ಮಾಡಿದ್ರೆ ಯೂಶ್ವಲಿ ಗೊತ್ತಿರುತ್ತಲ್ಲ ನಿಮಗೆ, ಅದು ಚರ್ಬಿ ಪೂರ್ತಿ ಕರ್ಗೋಗುತ್ತೆ. ಹಾಗಾಗಿ ಆ ಚರ್ಬಿ ಇಷ್ಟಿದ್ದನ್ನ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಕ್ಲೋಸ್ ಮಾಡೋ ಮೂಮೆಂಟಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಬೆಂದು ಅದ್ರ ರಸನೂ ಬಿಟ್ಟಿರುತ್ತೆ ಮಟನ್ ಬಿರಿಯಾನಿನಲ್ಲಿ. ಈಗ ಇದೆಲ್ಲ ಆಗಿ ಅದು ಅನ್ನ ಕಂಪ್ಲೀಟಾಗಿ ಆದಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿತ್ತು, ಅದರ ಟೇಸ್ಟ್ ಹೇಗಿತ್ತು, ಎಲ್ಲರೂ ತಿಂದು ಏನು ಹೇಳ್ತಾರೆ ಅಂತ ಹೇಳಿ ತೋರಿಸ್ತೀನಿ. ನನಗೆ ಹಾಕಿ ನಾನು ಹೇಳ್ತೀನಿ ಹೆಂಗಿದೆ ಅಂತ. ಸಾಕು, ಸ್ವಲ್ಪನೇ ಹಾಕಿ ಆಮೇಲೆ ಹಾಕಿಸ್ಕೊಂತೀನಿ. ಕಬಾಬ್ಗೆ ಮೆಣಸು ಜಾಸ್ತಿ ಐತಿ. ಹೆಂಗಿದೆ ಮೆಣಸು ಹಾಕಿದ್ದಿಲ್ಲ ಹಾಕಿದ ಹಾಕ್ಸ್ಕೊಂಡು ಆಯ್ತಾ? ಒಳ್ಳೇದಾಗಲಿ, ಬೇಯ್ಬೇಕ್ತೀನಿ. ಚೆನ್ನಾಗಿದೆ. ಇನ್ನೂ ತಟ್ಟೆಗೆ ಹಾಕಿಲ್ಲ. ನನ್ನ ಮಗ ವಿಡಿಯೋ ಆನ್ ಮಾಡಿ ಬಿಟ್ಟಾನೆ. ಇರು, ಚೆನ್ನಾಗಿದ್ಯಾ? ಚೆನ್ನಾಗಿ ನನ್ನ ವೈಟ್ ಮೇಡಮ್ ಪಲಾವ್. ಚೆನ್ನಾಗಿದೆ.